ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಪುನರುತ್ಥಾನದ ದಿನವು ಕರ್ತನ ದಿನವಾಗಿದೆ. ಭಾನುವಾರ ಬಂದ ಕೂಡಲೇ ಆನಂದದಿಂದ ನಾವು ದೇವರನ್ನು ಸ್ತುತಿಸಬೇಕು. ಪ್ರತಿ ಭಾನುವಾರ ಒಂದು ದೊಡ್ಡ ಹಬ್ಬದಂತೆ, ಅಂದರೆ ಕರ್ತನಲ್ಲಿ ಆನಂದಿಸುವ ದಿನವೆಂದು ಭಾವಿಸಿ ನಾವು ಹರ್ಷಪಡುವವರಾಗಿರಬೇಕು. ಬೆಳಗ್ಗೆ ಬೇಗ ಎದ್ದೇಳಬೇಕು, ದೇವರ ಆಲಯಕ್ಕೆ ಹೋಗಬೇಕು, ಆತನ ನಾಮವನ್ನು ಮಹಿಮೆಪಡಿಸಬೇಕು. ಯೇಸು ಕ್ರಿಸ್ತನ ಕುರಿತು ಇತರರಿಗೆ ತಿಳಿಯಪಡಿಸುವುದಕ್ಕಾಗಿ ಈ ಭಾನುವಾರದ ಸಾಯಂಕಾಲದ ಸಮಯವನ್ನು ಬಳಸಿಕೊಳ್ಳಬೇಕು. ಇದೆಲ್ಲ ಒಬ್ಬ ನಿಜ ಕ್ರೈಸ್ತನಿಗೆ ಎಷ್ಟೋ ಅವಶ್ಯಕವಾಗಿದೆ. ಅಷ್ಟೇ ಹೊರತು ಭಾನುವಾರ ಆಗಿರುವುದರಿಂದ ಸ್ವಲ್ಪ ಹೊತ್ತು ಚರ್ಚಿಗೆ ಹೋಗಿ ಬಂದು ಹಾಯಾಗಿ ನಿದ್ರೆ ಮಾಡೋಣ ಅಂದ್ಕೊಳ್ಬೇಡಿ. ಇಲ್ಲವೇ ಯಾವುದಾದ್ರೂ ಒಂದು ಮೂವಿಯನ್ನು ನೋಡೋಣ, ಇಲ್ಲವೇ ಯಾವುದಾದ್ರೂ ಒಂದು ವಿಡಿಯೋ ಗೇಮ್ ಆಡೋಣ, ಇಲ್ಲವೇ ಸುತ್ತಾಡುವುದಕ್ಕಾಗಲಿ ಶಾಪಿಂಗ್ಗಾಗಲಿ ಹೋಗೋಣ ಅಂದುಕೊಳ್ಳೋದಾದರೆ ಅದು ಒಳ್ಳೆಯದಲ್ಲ. ಕರ್ತನ ದಿನವೆಂದು ಪರಿಗಣಿಸಿ, ಅದು ಮನೋಹರವೆಂದು ಪರಿಗಣಿಸಿ, ನಾವು ವ್ಯಾಪಾರ ಮಾಡದೆ, ಯಾವ ಕೆಲಸ ಮಾಡದೆ, ದೇವರ ಸನ್ನಿಧಿಯಲ್ಲಿ ಕಾದುಕೊಂಡವರಾಗಿದ್ದು ದೇವರಿಗೆ ಪ್ರಾರ್ಥಿಸುವುದಾದರೆ ದೇಶದ ಉನ್ನತ ಸ್ಥಾನದಲ್ಲಿ ಆತನು ನಮ್ಮನ್ನು ಕುಡ್ರಿಸುತ್ತಾನೆ. ಬನ್ನಿರಿ, ಕರ್ತನ ದಿನದಲ್ಲಿ ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಭಾನುವಾರ ಈ ವರ್ಷದಲ್ಲಿ ದೇವರೇ, ಕೊನೆಯದಾಗಿ ನಮಗೆ ನೀವು ಒಂದು ಭಾನುವಾರ ಕ್ರಿಸ್ಮಸ್ಗಿಂತ ಮುಂಚೆ, ಒಂದು ಭಾನುವಾರ ನ್ಯೂ ಇಯರ್ಗಿಂತ ಮುಂಚೆ, ಈ ಲಾಸ್ಟ್ ಮಂತಲ್ಲಿ ಕರ್ತನೆ ಈ ಸಂಡೇ ದಿನದಂದು ನಿನ್ನ ಪಾದದ ಬಳಿಯಲ್ಲಿ ಸೇರಿ ಬಂದಿರುವಾಗ ಪ್ರತಿದಿನ ದೇವರೇ ಕ್ರಿಸ್ತನು ನನ್ನೊಂದಿಗಿದ್ದಾರೆ ಎಂಬುದಾಗಿ ನಾವು ಮುಂದೆ ಸಾಗುವ ಹಾಗೆ, ಪ್ರತಿ ಉದಯದಲ್ಲಿ ನಿಮ್ಮೊಂದಿಗೆ ನಮ್ಮ ದಿನದ ಕಾರ್ಯ ಪ್ರಾರಂಭಿಸುವ ಹಾಗೆ, ಪ್ರತಿ ಭಾನುವಾರ ನಿಮ್ಮಿಂದ ಅಭಿಷೇಕಿಸಲ್ಪಡುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಒಂದು ಚಿಕ್ಕ ವಾಕ್ಯ ನೋಡಿಕೊಳ್ಳೋಣ. ಕೀರ್ತನೆ 108 ವಚನ 12. ಮನುಷ್ಯರ ಸಹಾಯವು ವ್ಯರ್ಥ. ದೇವರೇ, ನಮಗೆ ಕೈಕೊಟ್ಟು ಶತ್ರುಬಾಧೆಯಿಂದ ನೀನೇ ನಮ್ಮನ್ನು ಪಾರು ಮಾಡು. ಮನುಷ್ಯರ ಸಹಾಯವು ವ್ಯರ್ಥವಾಗಿದೆ. ಮನುಷ್ಯರನ್ನು ನಂಬುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದೇ ಮೇಲು. ರಾಜರುಗಳನ್ನು ನಂಬುವುದಕ್ಕಿಂತ ಯೆಹೋವನಲ್ಲಿ ನಂಬಿಕೆ ಇಡುವುದು ಮೇಲು. ತನ್ನಲ್ಲಿ ತಾನು ನಂಬಿಕೆ ಇಡುವವನು ಅಸಫಲನಾಗುತ್ತಾನೆ, ಆದರೆ ಕರ್ತನಲ್ಲಿ ನಂಬಿಕೆ ಇಡುವವನು ಅಭಿವೃದ್ಧಿಯಾಗುತ್ತಾನೆ ಎಂದು ಅನೇಕ ವಚನಗಳನ್ನು ನಾವು ಬೈಬಲ್ನಲ್ಲಿ ಓದುತ್ತೇವೆ. ಸಾಧಾರಣವಾಗಿ ಈ ಲೋಕದಲ್ಲಿ ಮನುಷ್ಯರು ಮನುಷ್ಯರನ್ನೇ ನಂಬುತ್ತಾರೆ, ಅಧಿಕಾರಿಗಳನ್ನೇ ನಂಬುತ್ತಾ ಇರುತ್ತಾರೆ. ಯಾರಿಗೆ ಖಂಡದ ಬಲ ಇದೆಯೋ, ಬುದ್ಧಿ ಬಲ ಇದೆಯೋ, ಯಾರಿಗೆ ಹಣದ ಬಲ ಇದೆಯೋ, ಇಹಲೋಕ ರೀತಿಯಲ್ಲಿ ಸಾಮರ್ಥ್ಯವುಳ್ಳವರನ್ನು ಆಶ್ರಯಿಸಲು ಪ್ರಯತ್ನಿಸುತ್ತಾರೆ, ಅವರ ಸಹಾಯ ಕೋರಲು ಪ್ರಯತ್ನಿಸುತ್ತಾರೆ. ಆದರೆ ಯಾವ ಮನುಷ್ಯನೂ ಕೂಡ ಮತ್ತೊಬ್ಬ ಮನುಷ್ಯನಿಗೆ ಸಹಾಯ ಮಾಡಲಾರದಂತಹ ಪರಿಸ್ಥಿತಿಗಳು ಬರ್ತಾ ಇವೆ. ದುಡ್ಡಿದ್ರೆ ಸಾಕು ಎಂಬುದಾಗಿ ಕೆಲವರು ದುಡ್ಡನ್ನೇ ನಂಬುತ್ತಿದ್ದಾರೆ. ನಮ್ಮ ದುಡ್ಡು ಕೂಡ ಯಾವ ಪ್ರಯೋಜನಕ್ಕೆ ಬಾರದ ಸಮಯ ಕೂಡ ಬರಲಿಕ್ಕಿದೆ. ಈಗಾಗಲೇ ಗತದಲ್ಲಿ ಡಿಮಾನಿಟೈಸ್ ಮಾಡಿದಾಗ ಆ 10 ದಿನಗಳ ಕಾಲ ಅಂದ್ಕೊಳ್ತೇನೆ, ಜನರು ಎಷ್ಟು ಪರದಾಡಿದ್ರು ನೋಡಿ. ದುಡ್ಡಿದ್ರೂ ಕೂಡ ಅದು ಉಪಯೋಗ ಇಲ್ಲವೆಂದು ತಿಳಿದು ಅವುಗಳಿಂದ ಏನು ಮಾಡ್ಲಿಕ್ಕಾಗೋದಿಲ್ಲವೆಂದು ಗಂಟು ಕಟ್ಟಿ ಎಸೆದಿದ್ದಾರೆ. ಅನೇಕರ ಜೀವಿತದಲ್ಲಿ ದೇವರು ಅದನ್ನು ಸ್ಯಾಂಪಲ್ ಆಗಿ ತೋರಿಸಿದ್ದಾರೆ ಅಷ್ಟೇ. ದೇವರ ಉಗ್ರತೆಯ ದಿನದಲ್ಲಿ ನಮ್ಮ ಆಸ್ತಿ ಯಾವ ಉಪಯೋಗಕ್ಕೆ ಬರಲ್ಲ. ಈ ಲೋಕವನ್ನು ನಾವು ಬಿಟ್ಟು ಹೋದ ಸಮಯದಲ್ಲಿ ನಾವು ಸಂಪಾದಿಸಿಕೊಂಡಿರೋದು ಯಾವುದು ನಮ್ಮ ಜೊತೆ ಬರಲ್ಲ. ಮನುಷ್ಯರನ್ನೇ ನಂಬಿಕೊಂಡು, ಈ ಲೋಕವನ್ನೇ ನಂಬಿಕೊಂಡು, ದುಡ್ಡನ್ನೇ ನಂಬಿಕೊಂಡು ಅದಕ್ಕೋಸ್ಕರವೇ ರಾತ್ರಿ ಹಗಲು ಪ್ರಯಾಸ ಪಡುತ್ತಾ ಇರುವುದಾದರೆ ನಮಗಿಂತಲೂ ದೊಡ್ಡ ಅಜ್ಞಾನಿಗಳು ಬೇರೆ ಯಾರೂ ಇರಲ್ಲ. ಯಾಕೆ ಮನುಷ್ಯರು ದೇವರನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ? ಯಾಕೆ ಕರ್ತನ ದಿನವಾಗಿದ್ರೂ ಕೂಡ ಸ್ವಲ್ಪ ದುಡ್ಡು ಬರುತ್ತೆ ಎಂದು ತಿಳಿದು, ಸ್ವಲ್ಪ ಆದಾಯ ಬರುತ್ತೆ ಎಂದು ತಿಳಿದು, ಸ್ವಲ್ಪ ಲಾಭ ಬರುತ್ತೆ ಎಂದು ತಿಳಿದು ದೇವರ ಸನ್ನಿಧಿಯನ್ನು ಪಕ್ಕಕ್ಕೆ ತಳ್ಳಿ ಹಾಕಿ ಅದಕ್ಕಾಗಿ ಓಡಿ ಹೋಗ್ತಾರೆ? ಕರ್ತನ ಸನ್ನಿಧಿಯಲ್ಲಿರುವುದಾದರೆ ನಮಗೆ ಸಿಗುವ ಆಶೀರ್ವಾದಗಳು ಅಪಾರವಾಗಿರುತ್ತವಲ್ಲವೇ? ಕರ್ತನು ನಮ್ಮ ಸಂಗಡ ಇರುವುದಾದರೆ ನಮಗೆ ಎಷ್ಟು ದೊಡ್ಡ ಜಯ ಸಿಗುತ್ತದೆ ಎಂಬುದು ಅನುಭವಿಸಬೇಕಲ್ಲವೇ? ನೋಡಿ, ವಾಕ್ಯ ಹೇಳುತ್ತೆ, ಮನುಷ್ಯರ ಸಹಾಯವು ವ್ಯರ್ಥ.
ನಮಗೆ ಕೈಕೊಟ್ಟು ಶತ್ರು ಬಾಧೆಯಿಂದ ಆತನೇ ನಮ್ಮನ್ನು ಪಾರು ಮಾಡಿ ನಮಗೆ ಜಯ ಕೊಡುವಾತನಾಗಿದ್ದಾನೆ. ನಮ್ಮ ಶತ್ರು ಯಾರು ಪ್ರಿಯರೇ? ಶತ್ರುಗಳು ಅಂದ ಕೂಡಲೇ ನಿಮಗಿಷ್ಟವಿಲ್ಲದ ಮನುಷ್ಯರನ್ನು ನಿಮ್ಮ ಮುಂದೆ ತಂದುಕೊಳ್ಬೇಡಿ. ನಿಮ್ಮನ್ನು ತಿದ್ದಿದವರನ್ನು, ನಿಮ್ಮನ್ನು ಗದರಿಸಿದವರನ್ನು, ನಿಮ್ಮೊಂದಿಗೆ ವಾಗ್ವಾದ ಬೆಳೆಸಿಕೊಂಡವರನ್ನು, ನಿಮ್ಮ ಮಾತು ಒಪ್ಪದೇ ಇರುವವರೆಲ್ಲರೂ ಶತ್ರು ಅಂದುಕೊಳ್ಳುವುದಾದರೆ ಅದು ತಪ್ಪು. ಯಾವ ಮನುಷ್ಯನೂ ನಮಗೆ ಶತ್ರು ಅಲ್ಲ. ಪ್ರತಿಯೊಬ್ಬರನ್ನು ನಾವು ಪ್ರೀತಿಸಬೇಕೆಂದು ಕರ್ತನು ಹೇಳುತ್ತಾನೆ. ಆದರೆ ನಮಗೆ ಒಬ್ಬನೇ ಶತ್ರು ಇದ್ದಾನೆ, ಅವನೇ ಸೈತಾನನು. ಆ ಸೈತಾನನಿಂದ ಪ್ರೇರೇಪಿಸಲ್ಪಟ್ಟ ವ್ಯಕ್ತಿಗಳ ಮೂಲಕ ನಮ್ಮನ್ನು ಸೈತಾನನು ಶೋಧಿಸುತ್ತಿರುತ್ತಾನೆ. ಹಾಗಾಗಿ ಯಾರ ಮೂಲಕ ನಮಗೆ ಶೋಧನೆ ಬರುತ್ತದೋ ಆ ವ್ಯಕ್ತಿಯನ್ನು ನಾವು ದ್ವೇಷಿಸಬಾರದು, ಆದರೆ ಆ ವಿಷಯವನ್ನು ನಾವು ದ್ವೇಷಿಸಬೇಕು, ಇಲ್ಲವೇ ಆ ವಿಷಯವನ್ನು ಎದುರಿಸಬೇಕು. ಸೈತಾನನು ಅನೇಕ ಸಾರಿ ಮನುಷ್ಯರ ಮೂಲಕ ನಮ್ಮನ್ನು ತೊಂದರೆಗೊಳಿಸುತ್ತಾನೆ, ನಮಗೆ ವಿರೋಧವಾಗಿ ಬರುತ್ತಾನೆ. ನಾವು ಮನುಷ್ಯ ಮಾತ್ರದವರ ಸಂಗಡ ಹೋರಾಡಿ ಕುಯುಕ್ತಿ ಕುತಂತ್ರಗಳೊಂದಿಗೆ ಹೋರಾಡಿ ಜಯಿಸುವಂಥವರಲ್ಲ. ಆದರೆ ನಾವು ಹೋರಾಡುವುದು ಮನುಷ್ಯರ ಸಂಗಡವಲ್ಲ, ಆಕಾಶಮಂಡಲದಲ್ಲಿರುವ ದುರಾತ್ಮ ಸೇನೆದೊಂದಿಗೆ ಹೋರಾಡ್ತಿದ್ದೇವೆಂದು ಗುರುತಿಸಿದಾಗ ನಾವು ಆಧ್ಯಾತ್ಮಿಕ ಆ ಬಲವನ್ನು ಹೊಂದಿದವರಾಗಿರಬೇಕು. ದೇವರು ಕೊಡುವ ಸರ್ವಾಯುಧ ಧರಿಸಿಕೊಳ್ಳಬೇಕೆಂದು ಬೈಬಲ್ ಹೇಳುತ್ತದೆ. ಅದಕ್ಕೆ ಪ್ರಿಯರೇ, ದೇವರ ವಾಕ್ಯ ಓದಿ ನಾವು ಪಾಲಿಸುವುದಾದರೆ ಯಾವ ಪರಿಸ್ಥಿತಿಯಲ್ಲಿ ಯಾರನ್ನು ಯಾವ ರೀತಿಯಾಗಿ ಎದುರಿಸಿ ನಾವು ಜಯಿಸಬಲ್ಲೆವು ಎಂದು, ಎಂಥ ಉಪದ್ರವಗಳನ್ನು ನಾವು ಸಹಿಸಿಕೊಳ್ಳಬಲ್ಲೆವೆಂದು, ಎಂಥ ಹೋರಾಟದಲ್ಲಿ ನಾವು ಎಷ್ಟು ಪ್ರಶಾಂತವಾಗಿರಬಲ್ಲೆವೆಂದು, ಎಂತಹ ಚಿಕ್ಕಿನಿಂದ ನಾವು ಹೇಗೆ ಹೊರಬರಬಲ್ಲೆವು ಎಂಬುದಾಗಿ ನಾವು ಗುರುತಿಸಿಕೊಳ್ಳುತ್ತೇವೆ. ಅದಕ್ಕೆ ಭಾನುವಾರದಂದು ದೇವರ ಆಲಯಕ್ಕೆ ಹೋಗಿ ದೇವಜನರೊಂದಿಗೆ ಸೇರಿ ಪ್ರಾರ್ಥಿಸುವಂಥದ್ದು, ಆರಾಧಿಸುವಂಥದ್ದು, ಆತನನ್ನು ಸ್ತುತಿಸುತ್ತಾ ಆತನ ವಾಕ್ಯವನ್ನು ನಾವು ಧ್ಯಾನಿಸುವಂಥದ್ದು ನಮಗೆ ಆಧ್ಯಾತ್ಮಿಕ ಬಲವನ್ನು ಅನುಗ್ರಹಿಸುತ್ತದೆ, ನಮಗೆ ಅನುಭವ ಜ್ಞಾನವನ್ನು ಹೆಚ್ಚಿಸುತ್ತದೆ. ನಾವು ಮನೆಯಲ್ಲೇ ಕೂತ್ಕೊಂಡು ನಮ್ಮ ಪಾಡಿಗೆ ಬೈಬಲ್ ಓದುತ್ತೇವೆ ಅನ್ನುವುದಾದರೆ ಅದು ಒಂದು ವೇಳೆ ಜ್ಞಾನಪೂರ್ವಕವಾಗಿ ಅನೇಕ ವಿಷಯ ನೀವು ತಿಳಿದುಕೊಳ್ಳಬಹುದು. ಆದರೆ ಅನುಭವಪೂರ್ವಕವಾಗಿ ಮಾರ್ಪಡಬೇಕಾದ್ರೆ ನಾವು ಅದಕ್ಕೋಸ್ಕರ ವರ್ಕೌಟ್ ಮಾಡಬೇಕಲ್ಲವೇ? ಅದನ್ನು ಕ್ರಿಯೆಯಲ್ಲಿ ತೋರಿಸಬೇಕಲ್ಲವೇ? ಕ್ರಿಯೆಯಲ್ಲಿ ಅದನ್ನು ಉಪಯೋಗಿಸಬೇಕಲ್ಲವೇ? ಹಾಗಾಗಿ ಮನುಷ್ಯರ ಸಹಾಯ ವ್ಯರ್ಥ. ಮನುಷ್ಯರು ಸಹಾಯ ಮಾಡಿದ್ದಾರೋ ಇಲ್ಲವೋ ಅದರ ಕುರಿತು ನಾವು ಲೆಕ್ಕಿಸಬಾರದು. ಆದರೆ ಮನುಷ್ಯರು ಇದ್ದಾರೆ ಬಿಡು, ನನಗೆ ದುಡ್ಡಿವೆ ಬಿಡು, ಅನೇಕರು ನನ್ನ ಪಕ್ಷದಲ್ಲಿದ್ದಾರೆ ಎಂದು ಭಾವಿಸಿ ನಷ್ಟ ಹೋಗಬಾರದು. ದೇವರಿಂದ ನಾವು ಶೂರ ಕೃತ್ಯಗಳನ್ನು ನಡೆಸುವೆವು. ಮುಂದಿನ ವಚನ ಹಾಗೆ ಹೇಳುತ್ತೆ, ದೇವರಿಂದ ನಾವು ಶೂರ ಕೃತ್ಯಗಳನ್ನು ನಡೆಸುವೆವು. ದೇವರನ್ನು ಹೊಂದಿಕೊಂಡಿರುವಂಥವರು ಶೂರ ಕೃತ್ಯಗಳನ್ನು ನಡೆಸುತ್ತಾರೆ, ನೀಚ ಕೃತ್ಯಗಳಲ್ಲ, ಹೀನವಾದ ಕಾರ್ಯಗಳಲ್ಲ. ಈ ದಿನ ಬಹಳಷ್ಟು ಜನ ಒಂದು ವೇಳೆ ಜಯ ಹೊಂದುತ್ತಾ ಇರುವುದಾದರೆ ಅವರ ಜಯಗಳು ನ್ಯಾಯಬದ್ಧವಾಗಿರುವಂತಹ ಜಯಗಳಲ್ಲ, ಕಾನೂನುಬದ್ಧವಾದಂತಹ ಜಯಗಳು ಅಲ್ಲವೇ ಅಲ್ಲ. ಅವರು ಮೋಸಗಳ ಮೂಲಕ, ಯುಕ್ತಿಗಳ ಮೂಲಕ, ನೀಚವಾದ ಕೃತ್ಯಗಳನ್ನು ಮಾಡುವುದರ ಮೂಲಕ, ಬ್ಲ್ಯಾಕ್ ಮೇಲ್ ಮಾಡುವುದರ ಮೂಲಕ, ಭಯ ಹುಟ್ಟಿಸುವುದರ ಮೂಲಕ, ಬೆದರಿಸುವುದರ ಮೂಲಕ, ಆಸೆ ಹುಟ್ಟಿಸುವುದರ ಮೂಲಕ ಏನೋ ಸಾಧಿಸಿದ್ದೇನೆ ಅಂದುಕೊಳ್ತಿದ್ದಾರೆ. ಆದರೆ ಅವು ದೇವರ ದೃಷ್ಟಿಯಲ್ಲಿ ನೀಚ ಕೃತ್ಯಗಳಾಗಿವೆ, ಅವು ಹೀನವಾದ ಕಾರ್ಯಗಳಾಗಿವೆ, ಅವು ಅಪವಿತ್ರವಾದ ಕಾರ್ಯಗಳಾಗಿವೆ. ನೀವು ಎಷ್ಟು ಜನರನ್ನು ಎಷ್ಟು ವಿಧದಲ್ಲಿ ಜಯಿಸಿದ್ದೀರಿ ಎನ್ನುವುದಕ್ಕಿಂತ ನಿಮ್ಮ ಹೃದಯ ಎಷ್ಟು ನಿರ್ಮಲವಾಗಿಟ್ಕೊಂಡಿದ್ದೀರಿ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ನೀವು ಏನೇನೋ ಸಾಧಿಸಿದ್ದೇನೆ ಅಂದುಕೊಳ್ಳುವುದಕ್ಕಿಂತ ನೀವು ಸಾಧಿಸಿರೋದು ನ್ಯಾಯಬದ್ಧವಾಗಿವೆಯಾ, ದೇವರಿಗೆ ಅಂಗೀಕಾರವಾಗಿವೆಯಾ ಎಂದು ಪರಿಶೀಲಿಸಿಕೊಳ್ಳುವಂಥದ್ದು ಎಷ್ಟೋ ಅವಶ್ಯಕವಾಗಿದೆ. ಏನೋ ಒಂದು ಮಸ್ಕ ಹೊಡೆದುಬಿಟ್ಟು ಈ ಲೋಕದಲ್ಲಿ ಬದುಕಬಹುದು ಎಂದು ಮನುಷ್ಯರು ಅಂದುಕೊಳ್ತಾರೆ. ಆದರೆ ಅದು ಸ್ವಲ್ಪ ಕಾಲ ಮಾತ್ರ ನಡೆಯುತ್ತೆ. ಒಂದು ಸಮಯದಲ್ಲಿ ಒಬ್ಬರನ್ನು ನಾವು ಮೋಸ ಮಾಡಬಹುದೇನೋ, ಆದರೆ ಎಲ್ಲಾ ಸಮಯದಲ್ಲಿ ಎಲ್ಲರನ್ನೂ ನಾವು ಮೋಸ ಮಾಡಲಿಕ್ಕಾಗೋದಿಲ್ವಲ್ಲ. ಅದಕ್ಕಾಗಿಯೇ ಮೋಸದಿಂದ, ಅನ್ಯಾಯದಿಂದ ಹೊಂದಿಕೊಂಡ ಎಲ್ಲಾ ಜಯಗಳು ಅಪಜಯಗಳಾಗಿ ನಿರೂಪಿಸಲ್ಪಡ್ತವೆ. ದೇವರಲ್ಲಿ ನಾವು ನಂಬಿಕೆ ಇಡುವುದಾದರೆ ದೇವರಿಂದ ನಾವು ಶೂರ ಕೃತ್ಯಗಳನ್ನು ನಡೆಸುತ್ತೇವೆ. ಶೂರ ಕೃತ್ಯಗಳು ಅಂದರೆ ಬಹಳ ಯೂನಿಕ್ ಆಗಿ, ಯಾರು ಮಾಡಲಿಕ್ಕಾಗದೇ ಇರುವಂತಹ ಅದ್ಭುತವಾದ ರೀತಿಯಲ್ಲಿರುತ್ತೆ. ಅಂಥ ಕಾರ್ಯ ದೇವರು ನಮ್ಮ ಮುಖಾಂತರ ನಡೆಸುತ್ತಾರೆ. ಆ ಗೊಲಿಯಾತನನ್ನು ಕೊಂದು ಹಾಕುವುದಕ್ಕಾಗಿ ಬೇರೆ ಸೈನಿಕರು ಏನೇನೋ ಪ್ರಣಾಳಿಕೆ ಹಾಕುತ್ತಾ ಇದ್ರು.
ಅದಕ್ಕೆ ಅವನು ಹೊರಗೆ ಬರದೆ ಬರೀ ಘಂಟಘೋಷವಾಗಿ ಕಿರುಚುತ್ತಾ ಇರುವಾಗ ಏನೂ ಅರ್ಥ ಆಗದೆ ಏನ್ ಮಾಡೋಣ ಅಂದ್ಕೊಳ್ತಿರುವ ಸಮಯದಲ್ಲಿ ಮೋಸಭರಿತವಾದಂತಹ ಒಂದು ಒಳಸಂಚು ಮಾಡಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ದಾವೀದನು, ಆದರೆ ನೇರವಾಗಿ ಎದುರಿಸಿದ. ಯಾಕೆಂದರೆ ದಾವೀದನು ಈಟಿಯಿಂದಲೂ ಬರ್ಜಿಯಿಂದಲೂ ಬರುತ್ತಿ ನಿನ್ನ ಖಂಡಬಲದೊಂದಿಗೆ, ನಿನ್ನ ಎತ್ತರದೊಂದಿಗೆ, ನಿನ್ನ ಬಲದೊಂದಿಗೆ, ನಿನ್ನ ಅನುಭವದೊಂದಿಗೆ ನೀನು ಬರುತ್ತಾ ಇದ್ದಿ. ಅವುಗಳನ್ನೇ ನೀನು ನಂಬುತ್ತಾ ಇದ್ದೀಯ. ಆದರೆ ನಾನು ನನ್ನ ದೇವರಲ್ಲಿ ನಂಬಿಕೆ ಇಟ್ಟು ಬರ್ತಿದ್ದೇನೆ. ನೀನು ಕತ್ತಿ ಖಡ್ಗ ಹಿಡ್ಕೊಂಡು ಬರ್ತಾ ಇದ್ದೀಯ, ಆದರೆ ನಾನಾದರೂ ನೀನು ದೂಷಿಸುವಂತಹ ಆ ದೇವರ ನಾಮದಲ್ಲಿ ಬರುತ್ತಿದ್ದೇನೆ ಅನ್ನುತ್ತಾನೆ. ಎಷ್ಟೋ ಸಾಹಸದಿಂದ ಮುಂದೆ ಹೋಗ್ತಾನೆ. 6 ಮೊಳ ಎತ್ತರ ಇರುವ ಗೊಲಿಯಾತನನ್ನು ಒಂದೇ ಒಂದು ಏಟಿನಿಂದ ನೆಲಕುರುಳಿಸಿದ್ದಾನೆ ಎನ್ನುವುದು ನಾವು ಬೈಬಲ್ನಲ್ಲಿ ನೋಡುವಾಗ, ಈ ದಿನ ನಾವು ಗೊಲಿಯಾತನಂತಹ ಸಮಸ್ಯೆ ಎದುರಿಸುತ್ತಿರುವಾಗ, ಭಯಂಕರವಾದ ಬೆದರಿಕೆಗಳು, ಕಿರುಚಾಟ, ಕೂಗಾಟಗಳು ಎದುರಿಸಬೇಕಾದಾಗ, ಭಯಂಕರವಾದ ಪರಿಸ್ಥಿತಿ ಎದುರಿಸುತ್ತಿರುವಾಗ, ಯಾವ ಮನುಷ್ಯರು ನಮಗೆ ಸಹಾಯ ಮಾಡದೇ ಇರುವಾಗ, ಎಲ್ಲರೂ ಡೇರೆ ಒಳಗಡೆ ಹೋಗಿದ್ದರು. ದಾವೀದನೊಬ್ಬನೇ ಮುಂದೆ ಬಂದ. ಪ್ರಿಯರೇ, ನಾನು ಒಬ್ಬನೇ ಅಲ್ಲ, ನನ್ನೊಂದಿಗೆ ಕರ್ತನು ಇದ್ದಾನೆ ಎಂದು ಅವನು ನಂಬಿದ. ಅದಕ್ಕಾಗಿಯೇ ನಾವು ಮನುಷ್ಯರ ಮೇಲೆ ಆಧಾರಗೊಳ್ಳದೆ ದೇವರ ಮೇಲೆ ಆಧಾರಗೊಳ್ಳುವುದಾದರೆ, ಕರ್ತನು ನಮ್ಮೊಂದಿಗಿರುವುದಾದರೆ ಕೋಟಿ ಆನೆಗಳ ಬಲ ಎಂದು ಕೆಲವರು ಹೇಳ್ತಾರಲ್ಲವೇ, ಅದು ಕೂಡ ಬಹಳ ಕಡಿಮೆಯಾಗಿರುತ್ತೆ. ಕರ್ತನೇ ನಮ್ಮ ಸಂಗಡ ಇರುವುದಾದರೆ, ಆತನೇ ನಮ್ಮ ಬಲ ಆಗಿರೋದಾದರೆ, ನಾವು ಶೂರ ಕೃತ್ಯಗಳನ್ನು ನಡೆಸಬಲ್ಲೆವು. ಈ ಉದಯ ಕಾಲದಲ್ಲಿ ಒಮ್ಮೆ ಆಲೋಚಿಸಿ, ನಿಮ್ಮ ಜೀವಿತದಲ್ಲಿ ಏನಾದರೂ ಶೂರ ಕೃತ್ಯಗಳನ್ನು ಮಾಡಿದೀರಾ? ಪ್ರಯೋಜನಕರವಾದ ಕೆಲಸ ಏನಾದರೂ ಮಾಡಿದೀರಾ? ಕರ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಅದ್ಭುತವಾದ ಉತ್ತರಗಳನ್ನು ಹೊಂದಿಕೊಂಡಿದ್ದೀರಾ? ನಿಮ್ಮ ಶತ್ರುಗಳು ಯುಕ್ತಿ ಕುಯುಕ್ತಿಗಳಿಂದ ನಿಮ್ಮ ಸುತ್ತಲೂ ಮುತ್ತಿಕೊಂಡಿರುವಾಗ ಯಾವ ಆಯುಧವೂ ಬಳಸಲಾರದೆ ಮೊಳಕಾಲೂರಿ ಪ್ರಾರ್ಥಿಸುವುದರ ಮೂಲಕ ಶತ್ರುಗಳನ್ನು ತುಳಿದು ಹಾಕುವಂಥವರಾಗಿದ್ದೀರಾ? ಶತ್ರುಗಳು ಮಾರ್ಪಟ್ಟು ನಿಮ್ಮೊಂದಿಗೆ ಸಮಾಧಾನಗೊಳ್ಳುವ ರೀತಿಯಲ್ಲಿ ನೀವು ಮಾಡಿದ್ದೀರಾ? ಅದೇ ಕರ್ತನು ಮಾಡುವ ಕೆಲಸ ಆಗಿದೆ. ದೇವರಲ್ಲಿ ನೀವು ನಂಬಿಕೆ ಇಡಿರಿ, ದೇವರಿಗೆ ಅಧಿಕಾರ ಕೊಡಿರಿ. ದೇವರಿಂದ ಶೂರ ಕೃತ್ಯಗಳನ್ನು ನಡೆಸುವೆವು. ನಮ್ಮ ವೈರಿಗಳನ್ನು ತುಳಿದು ಬಿಡುವವನು ಆತನೇ. ನಮ್ಮ ಶತ್ರುಗಳನ್ನು ನಾವು ತುಳಿದು ಹಾಕಬೇಕಾಗಿಲ್ಲ, ನಾವು ಹೋರಾಡಬೇಕಾಗಿಲ್ಲ, ನಾವು ಅವರ ತಂಟೆಗೆ ಹೋಗುವ ಅಗತ್ಯವಿಲ್ಲ, ನಾವು ದೋಷಿಗಳಾಗುವ ಅಗತ್ಯವಿಲ್ಲ. ಯುದ್ಧವು ಯೆಹೋವನದೇ. ನೀವು ಸುಮ್ಮನೆ ಆತನ ರಕ್ಷಣೆ ಕಾರ್ಯವನ್ನು ನೋಡಿರಿ, ನೀವು ಜಯ ಕಾಣುತ್ತೀರಿ. ನೀವು ನೋಡಿರಿ ನಂಬಿಕೆಯಿಂದ. ಆ ದಿನ ಮೋಶೆ ಮುಖಾಂತರ ದೇವರು ಇಸ್ರಾಯೇಲರಿಗೆ ಹೇಳಿದ ಪ್ರಕಾರ ದೇವರು ಅವ್ರಿಗೆ ಹೇಳ್ತಾರೆ, ಇನ್ನೆಂದಿಗೂ ನಿಮ್ಮ ಶತ್ರುಗಳನ್ನು ಅಂದರೆ ಈ ಐಗುಪ್ತ್ಯರನ್ನು ನೀವು ನೋಡೋದೇ ಇಲ್ಲ, ಇನ್ನೆಂದಿಗೂ ಕಾಣುವುದಿಲ್ಲ ಎಂದು ಕರ್ತನು ಹೇಳಿದ ಹಾಗೆ ಇಸ್ರಾಯೇಲರನ್ನು ಬೆನ್ನಟ್ಟುತ್ತಾ ಬಂದಿರುವಂತಹ ಆ ಫರೋಹನ ಸೈನ್ಯವೆಲ್ಲ, ಆ ಕೆಂಪು ಸಮುದ್ರ ಮತ್ತೆ ಮುಚ್ಚಿಕೊಂಡಾಗ ಅದರೊಳಗಡೆ ಸೈನ್ಯವೆಲ್ಲ ಕೊಚ್ಕೊಂಡು ಹೋದಂತೆ ನಾವು ಬೈಬಲ್ನಲ್ಲಿ ನೋಡ್ತೇವೆ. ನೀತಿವಂತನು ಸಿಂಹದಂತೆ ಧೈರ್ಯದಿಂದ ನಿಲ್ಲುತ್ತಾನೆ. ಹೇಡಿಯಾಗಿರುವವನು, ದುಷ್ಟನು ಬೆನ್ನಟ್ಟದಿದ್ದರೂ ಹೆದರಿ ಓಡಿ ಹೋಗ್ತಾನೆ. ನಿಮ್ಮ ಹೃದಯ ದೇವರೊಂದಿಗೆ ಸರಿಯಾಗಿರೋದಾದ್ರೆ, ನಿಮಗೆ ದೇವರೊಂದಿಗೆ ಸಹವಾಸ ಇರೋದಾದ್ರೆ, ಈ ಲೋಕದಲ್ಲಿ ನಮಗೆ ಎದುರಾಗುವಂತಹ ಹೋರಾಟಗಳು, ಅಡೆತಡೆಗಳು, ವಿರೋಧಗಳು, ಇವೆಲ್ಲವುಗಳನ್ನು ಚೆನ್ನಾಗಿ ಸಮಾಧಾನಕರವಾಗಿ ಜಯಿಸಬಲ್ಲೆವು. ಎಷ್ಟೇ ನೀಚ ಕಾರ್ಯಗಳನ್ನು ಎಷ್ಟೇ ಜನ ನಮ್ಮ ವಿರುದ್ಧ ಹಾಕಿಕೊಂಡ್ರೂ ಕೂಡ ನಾವು ದೇವರ ಒಳ್ಳೆ ಕಾರ್ಯಗಳೊಂದಿಗೆ, ಪ್ರೀತಿಪೂರ್ವಕ ಕಾರ್ಯಗಳೊಂದಿಗೆ, ಶೂರ ಕೃತ್ಯಗಳೊಂದಿಗೆ ಅವುಗಳನ್ನು ಜಯಿಸುವವರಾಗಿರುತ್ತೇವೆ. ಆತ್ಮೀಕ ಜೀವಿತದಲ್ಲಿ ನೀವು ಬಲ ಹೊಂದಿದವರಾಗಿರುವಾಗ, ನಂಬಿಕೆಯ ಜೀವಿತದಲ್ಲಿ ನೀವು ಸ್ಥಿರವಾಗಿರುವಾಗ, ದೇವರೊಂದಿಗೆ ಸಹವಾಸವುಳ್ಳವರಾಗಿರುವಾಗ ನಾವು ಯಾವ ಮನುಷ್ಯರ ಬಳಿಗೆ ಹೋಗುವ ಅಗತ್ಯವಿಲ್ಲ. ಮನುಷ್ಯರ ಸಹಾಯ ವ್ಯರ್ಥವಾಗಿದೆ ಎಂದು ನಾವು ಗುರುತಿಸುತ್ತೇವೆ. ಇತರರಿಗೆ ಸಹಾಯ ಮಾಡಬೇಕೆಂಬ ಆಸೆ ನಮ್ಮಲ್ಲಿ ಇರಬೇಕು. ಆದರೆ ಯಾರಿಂದ ನಾವು ಸಹಾಯ ಹೊಂದಬೇಕು ಎಂಬ ಆಸೆ ದೇವರ ಮಕ್ಕಳಾಗಿ ನಮಗಿರಬಾರದು. ಯೇಸುವನ್ನು ಹೊಂದಿದವರು ಎಲ್ಲವನ್ನೂ ಹೊಂದಿಕೊಂಡಿರುವುದರಿಂದ ತಮ್ಮ ಶತ್ರುಗಳಿಗೂ ಕೂಡ ಸಹಾಯ ಮಾಡುವವರಾಗಿರ್ತಾರೆ. ಶತ್ರುವಿನ ಹಸುವೆಯನ್ನು ಕೂಡ ತೀರಿಸಲು ಆಶಿಸುತ್ತಾರೆ. ವೈರಿಗಳಿಗೋಸ್ಕರ ಪ್ರಾರ್ಥಿಸ್ತಾರೆ, ಶಪಿಸಿದವರನ್ನು ಆಶೀರ್ವದಿಸ್ತಾರೆ. ಅಂತಹ ಸ್ಥಾನದಲ್ಲಿ ದೇವರ ಮಕ್ಕಳಾಗಿ ನಾವು ಬದುಕಬೇಕೆಂದು ದೇವರು ಬಯಸುತ್ತಾರೆ. ನೀವು ಆತ್ಮಿಕವಾಗಿ ಬಲ ಹೊಂದುತ್ತಾ ಇದ್ದೀರಾ? ಅಂತಹ ಉನ್ನತವಾದ ದೇವರ ಶಕ್ತಿಯನ್ನು, ಆತನ ಮನಸ್ಸನ್ನು, ಆತನ ಸ್ವಭಾವ ಹೊಂದಿಕೊಳ್ಳುವ ಹಾಗೆ ನಾವು ದೇವರೊಂದಿಗೆ ಸಹವಾಸ ಮಾಡಬೇಕು. ಅದರಲ್ಲಿನ ಒಂದು ಭಾಗವೇ ಭಾನುವಾರದಂದು ಆತನನ್ನು ಆರಾಧಿಸುವಂಥದ್ದಾಗಿದೆ.
ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಲೋಕವೆಲ್ಲ ನೀಚ ನೀಚ ಕೃತ್ಯಗಳಿಗೆ ಕೈ ಹಾಕುತ್ತಿರುವಾಗ, ಒಬ್ಬರಿಗೊಬ್ಬರು ಹಾನಿ ಮಾಡುತ್ತಾ ಒಬ್ಬರಿಗೊಬ್ಬರು ಮೋಸ ಮಾಡುತ್ತಾ ತಮ್ಮಷ್ಟಕ್ಕೆ ತಾವೇ ನಾಶ ಮಾಡಿಕೊಳ್ಳುತ್ತಿರುವ ಈ ಭಯಂಕರವಾದ ದಿನಮಾನಗಳಲ್ಲಿ ನಾವು ಅಂಥವರಲ್ಲಿ ಒಬ್ಬರಾಗಿರಬಾರದು ದೇವರೇ. ನಮ್ಮ ಗುರಿ ನಿಮ್ಮ ಮೇಲಿರುವುದಕ್ಕೆ, ನಮ್ಮ ಸಹಾಯ ನಿಮ್ಮಿಂದಲೇ ದೊರಕುತ್ತದೆ ಎಂದು ನಂಬುವುದಕ್ಕೆ, ನಿಮಗೋಸ್ಕರ ದೇವರೇ ನಾವು ಬದುಕುವುದಕ್ಕೆ, ನಿಮಗೆ ಸಾಕ್ಷಿಗಳಾಗಿ ಜೀವಿಸುವುದಕ್ಕೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ. ನಿಮ್ಮನ್ನು ಹೊಂದಿಕೊಂಡಂತಹ ನಮ್ಮ ಜೀವಿತದಲ್ಲಿ ದೇವರಿಂದಲೇ ನಾವು ಶೂರ ಕೃತ್ಯಗಳನ್ನು ನಡೆಸುವ ಹಾಗೆ, ದೊಡ್ಡ ದೊಡ್ಡ ಕಾರ್ಯಗಳನ್ನು, ಪ್ರೀತಿಯ ಕೃತ್ಯಗಳನ್ನು ಈ ಲೋಕಕ್ಕೆ ತೋರಿಸಿಕೊಡುವ ಹಾಗೆ ಪರಿಶುದ್ಧಾತ್ಮನಿಂದ ನಮ್ಮನ್ನು ಅಭಿಷೇಕಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರೊಂದಿಗೂ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಮಾಡಿರಿ. ನಿಮಗೋಸ್ಕರ ಪ್ರಾರ್ಥಿಸುತ್ತಿದ್ದೇವೆ. ನೀವು ಇತರ ದೇಶದಿಂದ ವೀಕ್ಷಿಸುತ್ತಿರುವುದಾದರೆ ಅದೇ ನಂಬರಿಗೆ ವಾಟ್ಸಪ್ ಕಳಿಸಿಕೊಡಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಹೆಸರು, ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡಿರಿ. ಮತ್ತೆ ನಾಳೆ ಲೈವ್ ಇದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ದಯವಿಟ್ಟು ಯಾರೊಬ್ಬರು ಮಿಸ್ ಮಾಡಿಕೊಳ್ಳಬೇಡಿರಿ. ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗೆ ಇರಲಿ.